ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಯ ಲಂಚ್ ಬಾಕ್ಸ್. ಇಂದು ನಿಮಗೆ ಯಾವ್ಯಾವ ಸುದ್ದಿ ಹೇಳ್ತೇವೆ ಗೊತ್ತಾ? ಈಗ ಯಾವ ಕಂಪನಿಯಲ್ಲಿ ಪಿಂಕ್ ಸ್ಲಿಪ್ ಪರ್ವ ಶುರುವಾಗಿದೆ, ಯಾವ ಬ್ಯಾಂಕ್ ಎಫ್ಡಿಗೆ ಹೆಚ್ಚು ಬಡ್ಡಿ ಸಿಗ್ತಿದೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಶನಿವಾರ ಅಂದರೆ ಜನವರಿ 20ರಂದು ಏನು ವಿಶೇಷವಿದೆ, ಆಧಾರ್ ನಾಮಿನೇಷನ್ ಅಥವಾ ಅಪ್ಡೇಷನ್ ವಿಷಯದಲ್ಲಿ ಯಾವ ಹೊಸ ನಿಯಮ ಬಂದಿದೆ, ಇದರ ಜೊತೆಗೆ ಇನ್ನೂ ಒಂದಷ್ಟು ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ ಸುದ್ದಿಗಳು ಇವೆ. ಮೊದಲ ಸುದ್ದಿ ನಿಮ್ಮ ಬ್ಯಾಂಕ್ನ ಎಫ್ಡಿ ವಿಷಯಕ್ಕೆ ಸಂಬಂಧಿಸಿದೆ. ಫೆಡರಲ್ ಬ್ಯಾಂಕ್ ತನ್ನ ಎಫ್ಡಿ ಬಡ್ಡಿ ದರವನ್ನು ರಿವೈಸ್ ಮಾಡಿದೆ. ನಿವಾಸಿ ಮತ್ತು ಅನಿವಾಸಿ ಭಾರತೀಯರ ಎಫ್ಡಿ ದರಗಳನ್ನು ಬದಲಾವಣೆ ಮಾಡಿದೆ. 500 ದಿನದ ಎಫ್ಡಿಗೆ ಬಡ್ಡಿ ದರವನ್ನು ಹೆಚ್ಚಿಸಿ 7.75% ಮಾಡಿದೆ ಹಾಗೂ ಸೀನಿಯರ್ ಸಿಟಿಜನ್ಗೆ 8.25% ಮಾಡಿದೆ. ಇದು 2 ಕೋಟಿ ರೂಪಾಯಿಗಿಂತ ಕಡಿಮೆ ಮೊತ್ತದ ಎಫ್ಡಿಗೆ ಅನ್ವಯ ಆಗುತ್ತೆ. ಇನ್ನು 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ 500 ದಿನಗಳ ನಾನ್ ವಿಡ್ರಾ ಎಫ್ಡಿಗೆ ಬಡ್ಡಿ ದರ 7.90% ಆಗಿದೆ. ಇದರಲ್ಲಿ ಹಿರಿಯ ನಾಗರಿಕರಿಗೆ 8.40% ಬಡ್ಡಿ ಸಿಗುತ್ತೆ. ಅಮೆಜಾನ್ನಲ್ಲೂ ಭಾರಿ ಸಂಖ್ಯೆಯಲ್ಲಿ ನೌಕರರ ವಜಾ ಶುರು. ದೊಡ್ಡ ಕಂಪನಿಗಳಲ್ಲಿ ನೌಕರರನ್ನ ತೆಗೆದುಹಾಕುವ ಪ್ರಾಸೆಸ್ ಇನ್ನೂ ಮುಗಿದಂತೆ ಕಾಣುತ್ತಿಲ್ಲ. ಗೂಗಲ್ ಸಿಟಿ ಗ್ರೂಪ್ನಲ್ಲಿ ನೌಕರರ ವಜಾ ಶುರುವಾಗಿರುವುದರ ಬೆನ್ನಲ್ಲೇ ಈಗ ಅಮೆಜಾನ್ ಕೂಡ ಪಿಂಕ್ ಸ್ಲಿಪ್ ನೀಡೋದಕ್ಕೆ ಶುರು ಮಾಡಲಿದೆ. ಅಮೆಜಾನ್ ತನ್ನ ಬೈ ವಿತ್ ಪ್ರೈಮ್ ಯೂನಿಟ್ನಿಂದ 5% ನೌಕರರನ್ನ ತೆಗೆದು ಹಾಕಲಿದೆ. ಇನ್ನೊಂದೆಡೆ ತಮ್ಮ ಕಂಪನಿಯಲ್ಲಿ ಸಮಸ್ಯೆಗೆ ಸಿಲುಕಿದ ಉದ್ಯೋಗಿಗಳಿಗೆ ಬೇರೆ ಕಂಪನಿಗಳಲ್ಲಿ ಕೆಲಸ ಕೊಡಿಸುವ ಸಹಾಯ ಮಾಡಲಾಗುತ್ತಿದೆ ಎಂದು ಗೂಗಲ್ ಸಿಇಒ ಸುಂದರ್ ಪಿಚ್ಚೈ ತನ್ನ ನೌಕರರಿಗೆ ಹೇಳಿದ್ದಾರೆ. ಆಧಾರ್ ನಿಯಮದಲ್ಲಿ ಬದಲಾವಣೆ. ಹೊಸ ಆಧಾರ್ ಮಾಡಿಸುವ ಅಥವಾ ಹಳೆಯ ಆಧಾರನ್ನು ಅಪ್ಡೇಟ್ ಮಾಡುವ ಕೆಲವು ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಆಧಾರ್ ನಿಯಮದ ಬದಲಾವಣೆಗೆ ಸಂಬಂಧಿಸಿದಂತೆ ಸರ್ಕ್ಯುಲರ್ ಹೊರಡಿಸಿದೆ. ಈ ಹೊಸ ನಿಯಮದಿಂದ ವ್ಯಕ್ತಿಯ ವಿವರಗಳನ್ನು ಅಪ್ಡೇಟ್ ಮಾಡುವುದು ಸುಲಭ ಆಗುತ್ತದೆ. ಸೆಂಟ್ರಲ್ ಐಡೆಂಟಿಟಿ ಡೇಟಾ ಡೆಪಾಸಿಟರಿಯಲ್ಲಿ ಇನ್ನೂ 2 ರೀತಿಯಲ್ಲಿ ಡೇಟಾ ಅಪ್ಡೇಟ್ ಮಾಡಬಹುದಾಗಿದೆ. ಆಧಾರ್ ಹೊಂದಿರುವವರು ಆಧಾರ್ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಬಹುದು ಅಥವಾ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದಾಗಿದೆ. ಈಗ ಹೊಸ ನಿಯಮದ ಪ್ರಕಾರ ಮೊಬೈಲ್ ನಂಬರ್ನಂತಹ ವಿವರವನ್ನು ಆನ್ಲೈನ್ನಲ್ಲೂ ಆಫ್ಲೈನ್ನಲ್ಲೂ ಅಪ್ಡೇಟ್ ಮಾಡಬಹುದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ 1 ರಿಂದ 9 ನಂಬರ್ವರೆಗಿನ ಫಾರ್ಮ್ ಅನ್ನು ಬಿಡುಗಡೆ ಮಾಡಿದೆ. ಶನಿವಾರವೂ ಷೇರು ಮಾರ್ಕೆಟ್ ಓಪನ್. ನೀವು ಷೇರು ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡುತ್ತೀರಿ ಅಂತಾದರೆ ಇಲ್ಲಿ ನಿಮಗೊಂದು ಖುಷಿ ಸುದ್ದಿ ಇದೆ. ಈ ವಾರ ಜನವರಿ 20ರಂದು ಅಂದರೆ ಶನಿವಾರವೂ NSE ಹಾಗೂ BSEಯಲ್ಲಿ ಟ್ರೇಡಿಂಗ್ ನಡೆಯುತ್ತೆ. ಈ 2 ಎಕ್ಸ್ಚೇಂಜ್ಗಳು ಡಿಸಾಸ್ಟರ್ ರಿಕವರಿ ಸೈಟ್ ಅಂದರೆ DR ಸೈಟ್ಗೆ ಶಿಫ್ಟ್ ಆಗುತ್ತಿದ್ದು, ಇದಕ್ಕಾಗಿ 2 ಸಣ್ಣ ಅವಧಿಯ ಸೆಷನ್ ಅನ್ನು ನಿಗದಿಪಡಿಸಲಾಗಿದೆ. ಮೊದಲ ಲೈವ್ ಸೆಷನ್ ಪ್ರೈಮರಿ ಸೈಟ್ನಲ್ಲಿ ಬೆಳಗ್ಗೆ 9 ರಿಂದ 10 ಗಂಟೆಯವರೆಗೆ ನಡೆಯಲಿದೆ. ಇನ್ನು ಎರಡನೇ ಲೈವ್ ಸೆಷನ್ DR ಸೈಟ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ 12:30 ಗಂಟೆಗೆ ನಡೆಯಲಿದೆ. ಎಲ್ಲ ಸೆಕ್ಯೂರಿಟಿಗಳಿಗೂ ಗರಿಷ್ಠ 5% ಪ್ರೈಸ್ ಬ್ಯಾಂಡ್ ಇರಲಿದೆ. ಇದನ್ನ ಈ ಸೈಟ್ಗಳ ಟೆಸ್ಟಿಂಗ್ ಆಗಿ ಮಾಡಲಾಗುತ್ತಿದೆ. ಯಾವುದೇ ತಾಂತ್ರಿಕ ತೊಂದರೆಯಾಗಿ ಪ್ರೈಮರಿ ಸೈಟ್ ಕ್ರ್ಯಾಶ್ ಆದರೂ ಪರ್ಯಾಯ ಸೈಟ್ ಇರಲಿ ಎಂಬ ಉದ್ದೇಶಕ್ಕೆ ಈ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಫ್ರಾಂಚೈಸಿ ಶಾಪ್ಗಳ ಆರಂಭ. ಕಡಿಮೆ ದರದಲ್ಲಿ ಸಾಮಗ್ರಿಗಳನ್ನು ಮಾರಾಟ ಮಾಡಲು ಇನ್ನಷ್ಟು ಅಂಗಡಿಗಳನ್ನು ತೆರೆಯಲು ಸರ್ಕಾರ ಯೋಜನೆ ರೂಪಿಸಿದೆ. ಮಾಧ್ಯಮದ ವರದಿಗಳ ಪ್ರಕಾರ ಭಾರತ್ ಬ್ರ್ಯಾಂಡ್ನ ಅಡಿಯಲ್ಲಿ ಪ್ರಾಡಕ್ಟ್ಗಳು ಜನಸಾಮಾನ್ಯರಿಗೆ ತಲುಪುವಂತಾಗಲು ಫ್ರಾಂಚೈಸಿ ಮಾಡೆಲನ್ನು ಬಳಸಲು ಸರ್ಕಾರ ಯೋಚನೆ ಮಾಡಿದೆ. ದೆಹಲಿಯಲ್ಲಿ 50 ಸ್ಟೋರ್ ತೆರೆಯುವ ಯೋಜನೆ ಇದೆ. ಹಿಂದಿನ ತಿಂಗಳು ದೆಹಲಿಯ ರಾಜೀವ್ ಚೌಕ್ ಮೆಟ್ರೋ ಸ್ಟೇಷನ್ನಲ್ಲಿ ಸ್ಟೋರ್ ತೆರೆಯಲಾಗಿದೆ. ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಸಂಘಟನೆ NCCFನ ಅಡಿಯಲ್ಲಿ ಈ ಸ್ಟೋರ್ ನಡೆಸಲಾಗುತ್ತೆ. ಸರ್ಕಾರದ ಕಡೆಯಿಂದ ಈರುಳ್ಳಿ, ಬೇಳೆಕಾಳು, ಸಾಂಬಾರ್ ಪದಾರ್ಥಗಳು ಇತ್ಯಾದಿ ಸಾಮಗ್ರಿಗಳನ್ನು ಕೃಷಿಕರಿಂದ ಖರೀದಿ ಮಾಡಿ ಅದನ್ನು ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತೆ. ಬ್ಯಾಂಕುಗಳ ಮೇಲೆ ಮತ್ತೆ ಕಠಿಣ ಕ್ರಮ ಕೈಗೊಂಡ RBI. ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ RBI ಮತ್ತೊಮ್ಮೆ 5 ಬ್ಯಾಂಕುಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿದೆ. ಈ ಬ್ಯಾಂಕುಗಳಿಗೆ ಲಕ್ಷಗಟ್ಟಲೆ ದಂಡವನ್ನು ವಿಧಿಸಲಾಗಿದೆ. NKGSBಗೆ ರಿಸರ್ವ್ ಬ್ಯಾಂಕ್ 50 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಮುಂಬೈನ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕಿಗೆ 15 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಇನ್ನು ಸಾಲ ನೀಡುವಾಗ ನಿಯಮ ಉಲ್ಲಂಘನೆ ಮಾಡಿದ್ದಾಗ ಗುಜರಾತ್ನ ಮೆಹಸಾನಾ ನಾಗರಿಕ ಕೋಆಪರೇಟಿವ್ ಬ್ಯಾಂಕಿಗೆ 7 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಇನ್ನೊಂದೆಡೆ ಬೇರೆ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಪಾಟಡಿ ನಾಗರಿಕ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.